ಭಾರತ ದೇಶದಲ್ಲಿ ಕರ್ನಾಟಕ ಆರ್ಥಿಕ ಪರಿಸ್ಥಿತಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಬಿಟ್ಟರೆ. ಪರ್ ಕ್ಯಾಪಿಟಾ ಇನ್ಕಮ್ನಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗಿದ್ದೇವೆ. ಟೋಟಲ್ ಕಾರ್ಡ್ಸು 70ರಿಂದ 73% ಇದೆ. 1,24,00,000 ಕಾರ್ಡ್ದಾರಿದ್ದಾರೆ. ಸುಮಾರು 4.25 ಕೋಟಿ ಜನಕ್ಕೆ ಇವತ್ತು ನಾವು BPL ಕಾರ್ಡನ್ನು ಕೊಟ್ಟಿದ್ದೇವೆ. ಬೆನಿಫಿಷರೀಸು ಸುಮಾರು 4,50,00,000 ಇದ್ದಾರೆ. ಇರುವಂಥ 6.25 ಕೋಟಿ ಜನಸಂಖ್ಯೆ ನಮಗೆ ಸಿಕ್ಕಿರೋ ಮಾಹಿತಿಯಲ್ಲಿ ಸಚಿವರೇ ಬರ್ತೀನಿ. ನಿಮ್ಮ ನಗರಕ್ಕೆ ಅಲ್ಲಲ್ಲ, ನೀವು ನಗರಕ್ಕೆ ಮಾತಾಡಿದ್ರೆ ಅದು ಅಲ್ಲಿ ಬರ್ತೀನಿ, ಬೆಂಗಳೂರು ಬರ್ತೀನಿ. ನೀವೆಲ್ಲ ರೌಂಡ್ ಅದೆಲ್ಲ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ಬೆಂಗಳೂರದು ತಾವು ಬೆಂಗಳೂರಿನ ನೀವೇನಾದ್ರು ನೀವು ಸ್ಥಾನದಲ್ಲಿದ್ದೀರಾ, ಒಂದು ಒಳ್ಳೆ ಕೆಲಸ ಮಾಡೋಕೆ ಅವಕಾಶ ಇದೆ, ದಯವಿಟ್ಟು ಮಾಡಿ ಅಂತ. ಅದಕ್ಕೆ ನೀವು ಎಲ್ಲೆಲ್ಲ ರೌಂಡ್ ತಗೊಂಡೋಗ್ಬಿಡಿ ಅಷ್ಟೇ ನಮಗೆ ಸರ್. ರಾಜ್ಯದೆಲ್ಲ ಗೊತ್ತಿರೋದೇ ಗುರು. ನಿಮ್ದೆಲ್ಲ ಮಂಜುನಾಥ್ ಬೆಂಗಳೂರಿಗೆ ಸೀಮಿತ ಪ್ರಶ್ನೆ ಅವರು ಚರ್ಚೆ ತಗೊಂಡಿದ್ದಾರೆ. ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ BPL ಕಾರ್ಡು 50-55% ಮೇಲೆ ಹೋಗಿಲ್ಲ. ಪ್ರಗತಿ ಪಥದಲ್ಲಿರುವ ಕರ್ನಾಟಕ ರಾಜ್ಯ 73% ಸುಮಾರು ಕೊಡ್ತಾ ಇದ್ದೀವಿ. ಆದರೆ ಮಾನ್ಯ ಸದಸ್ಯರು, ಮಾಜಿ ಸಚಿವರು ಅವರದೇ ಆದ ಕ್ಷೇತ್ರದನ್ನು ಖುದ್ದಾಗಿ ಕೂಡ ನನಗೆ ಭೇಟಿಯಾಗಿ ವಿಷಯವನ್ನು ತಿಳಿಸಿದ್ದಾರೆ. ಬಿಲೋ ಪಾವರ್ಟಿ ಲೈನು 500 ರೂಪಾಯಿ ಕೂಲಿ ಕೊಡೋರು ಕೂಡ ಸಿಗ್ತಾ ಇಲ್ಲ ಅನ್ನೋ ವಿಷಯ, 500 ತಗೊಳ್ಳೋರು ಕೂಡ ಸಿಗ್ತಾ ಇಲ್ಲ. 1,20,000 ಇಟ್ಟಿರೋದನ್ನ ಆಡಳಿತ ಸುಧಾರಣೆ ಆಯೋಗ ನಮಗೆ ಒಂದು ಅರ್ಜಿಯನ್ನು ಕೊಟ್ಟಿದೆ. ಮಿನಿಮಮ್ 3 ಲಕ್ಷಕ್ಕೆ ಏರಿಸಬೇಕನ್ನೋ ವಿಷಯವನ್ನ ಸರ್ಕಾರದ ಮುಂದೆ ಇದೆ. ಆ ತೀರ್ಮಾನವನ್ನು ತೆಗೆದುಕೊಂಡಾಗ ಬಹುತೇಕ ಇವಕ್ಕೆಲ್ಲಕ್ಕೂ ಪರಿಹಾರ ಸಿಕ್ಕಲೇ ಸಿಗ್ತದೆ ಅನ್ನೋ ಮಾತನ್ನು ಈಗ ಆಶ್ವಾಸನೆಯನ್ನು ಕೊಡ್ತಾ ನನಗೂ ಗೊತ್ತಾಗಿದೆ. ನಗರದಲ್ಲಿ 15% ಅಂತ ತಾವು ಹೇಳ್ತಾ ಇದ್ದೀರಿ. ವಿಶೇಷವಾಗಿ ನಿಮ್ಮ ಕ್ಷೇತ್ರನೇ ಎಲ್ಲ ಬೆಂಗಳೂರು ನಗರದನ್ನು ನಾವು ಸರ್ವೆ ಮಾಡಿ ನಿಜವಾಗಲೂ ಕೂಡ ತಾವು ಹೇಳಿದಿರಿ, ಕೂಲಿ ಕಾರ್ಮಿಕರಾಗ್ಬೋದು, ವಿಧವೆಯರಾಗ್ಬೋದು, ಅಂಗವಿಕಲರಾಗ್ಬೋದು, ನಮ್ಮ ಮಾಹಿತಿ ಪ್ರಕಾರ ತಾವು ಹೇಳಿದಷ್ಟು ಇಲ್ಲ. ಒಂದು ವೇಳೆ ಇದೆ ಅಂತ ನೀವು ಅಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಿದ್ದೀರಿ, ನಿಮ್ಮ ಜನ ಬಂದು ನಿಮ್ಮನ್ನು ಮನವಿ ಮಾಡಿರ್ತಾರೆ, ಅಂದಮೇಲೆ ಸ್ವಲ್ಪ ವಾಸ್ತವಾಂಶ ಇರ್ತದೆ. ಆದ್ದರಿಂದ ನಾವೇನು ಮಾಡ್ತೀವಿ, ಮತ್ತೆ ಇದಕ್ಕೊಂದು ಸಮಯ ತೆಗೆದು ಸಂಪೂರ್ಣವಾಗಿ ಬೆಂಗಳೂರು ನಗರದಲ್ಲಿ ಕೂಲಿ ಮಾಡೋರು ಕೂಡ 1,000 ರೂಪಾಯಿ ಕಡಿಮೆ ಸಿಗಲ್ಲ ಬೆಂಗಳೂರು ನಗರದಲ್ಲಿ. ಆ ಲೆಕ್ಕ ಹಾಕಿದರೆ 3 ಲಕ್ಷಕ್ಕೂ ಮೇಲೆ ಆಗ್ತದೆ. ಆದರೆ ಅಂಗವಿಕಲರಿದ್ದಾರೆ, ಕೂಲಿ ಮಾಡೋರೇ ಅವರು, ವಿಧವೆಯರಿದ್ದಾರೆ, ವಯಸ್ಸಾದವರಿದ್ದಾರೆ. ಇಂಥವ್ರದ್ದಿದ್ರೆ ಮತ್ತೆ ಸ್ವಲ್ಪ ಪರಿಶೀಲನೆ ಮಾಡಿ ಅದಕ್ಕೊಂದು ಸಮಯ ನಿಗದಿ ಮಾಡಿ ನಾನು ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ಮಾಡಿ ಇದನ್ನು ಸರಿಪಡಿಸಬೇಕು. ಆಡಳಿತ ಸುಧಾರಣೆ ಆಯೋಗದವರು ಕೊಟ್ಟಿರೋ ತೀರ್ಮಾನ ಸರ್ಕಾರದ ಮುಂದೆ ತರಲೇಬೇಕಾಗಿದೆ. ಯಾಕಂದರೆ 1,20,000 ಲೆಕ್ಕ ಬರೋದಿಲ್ಲ ಇವತ್ತು. 3 ಲಕ್ಷಕ್ಕಾದ್ರೂ ಮಿನಿಮಮ್ ಮಾಡಿಕೊಂಡು ನಾವು ಮಾಡಬೇಕಾಗ್ತದೆ. ಒಟ್ಟಾರೆ ಯೋಚನೆ ಮಾಡೋದಾದರೆ ನಾವು ಇವತ್ತಿರೋ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಜನಸಂಖ್ಯೆಯಲ್ಲಿ 70ರಿಂದ 73% ಜನರಿಗೆ ಸಿಗ್ತಾ ಇದೆ. ಆಶ್ಚರ್ಯ ಏನಂದರೆ ಇಷ್ಟೆಲ್ಲ ಕೊಟ್ಟರೂ ಕೂಡ ಇನ್ನೂ ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಅಂತೇಳಿ ನಮಗೆ ಕಾರ್ಡ್ ಬೇಕಂತ ಅರ್ಜಿ ಬರ್ತಾ ಇದೆ. ಆ ಅರ್ಜಿ ಬರೋದ್ರಿಂದ ಪರಿಶೀಲನೆ ಮಾಡ್ತೀವಿ. ಈಗಾಗಲೇ ಕೇಂದ್ರ ಸರ್ಕಾರ ನಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಅವರ ಸರ್ವೆಯಲ್ಲಿ 7,76,000 ಜನ ಕಾರ್ಡ್ನವರು ಬಿಲೋ ಪಾವರ್ಟಿ ಲೈನ್ನಲ್ಲಿಲ್ಲ. ಅವ್ರನ್ನ ಮರುಪರಿಶೀಲನೆ ಮಾಡಿ ಅವ್ರನ್ನ APLಗೆ ತರಬೇಕು ಅನ್ನೋ ವಿಷಯವನ್ನು ಹೇಳಿದ್ದಾರೆ. ಪರಿಶೀಲನೆ ಮಾಡ್ತಾ ಇದ್ದೀವಿ. ಆ ಪರಿಶೀಲನೆಯಲ್ಲಿ ಸುಮಾರು 50% ಈಗ ಪರಿಶೀಲನೆ ಆಗಿದೆ. ಕೇಂದ್ರ ಸರ್ಕಾರ ಹೇಳಿದಾಗೆ ಆ ಗೈಡ್ಲೈನ್ಸ್ಗೆ ಹೋದಾಗ ಅವರು APL ಕಾರ್ಡ್ಗೆ ಬರ್ತಾ ಇದ್ದಾರೆ. ಅದನ್ನು ಕೂಡ ಆದಷ್ಟು ಬೇಗ ಪರಿಶೀಲನೆ ಮಾಡಿ ತೀರ್ಮಾನ ತೆಗೆದುತ್ತೀವಿ. ಒಟ್ಟಾರೆ ನೇರವಾಗಿ
ಮಾನ್ಯ ಸದಸ್ಯರು ಹೇಳುವಂಥ ವಿಷಯ ಏನಿದೆ ಅದನ್ನು ಕೇವಲ ಒಂದು ಅಸೆಂಬ್ಲಿ ಅಂತಲ್ಲ, ಬೆಂಗಳೂರಲ್ಲಿ ಸುಮಾರು 28 ಮತಕ್ಷೇತ್ರಗಳು ಬರ್ತದೆ. ಇದನ್ನು ಮತ್ತೊಂದು ಸಾರಿ ಪರಿಶೀಲನೆ ಮಾಡಿ ವಾಸ್ತವಾಂಶವನ್ನು ತೆಗೆದು 1-2 ತಿಂಗಳು ಬೇಕಾಗ್ತದೆ. ನಿಮಗೊಂದು ತಿಂಗಳು ಅಂದರೆ ಕಷ್ಟ ಆಗ್ತದೆ. ಡೀಟೇಲಾಗಿ ಮಾಡಬೇಕು. ಮಾಡಿ ವರದಿಯನ್ನು ಸರ್ಕಾರಕ್ಕೂ ಅಧ್ಯಕ್ಷರು ತಿಳಿಸಿ ಸರಿ ಮಾಡೋಣ. ನಮಸ್ಕಾರ.